ಆತ್ಮೀಯರೇ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ಇಲ್ಲೊಂದು ಜಾಬ್ ನೋಟಿಫಿಕೇಷನ್ ಇದೆ. SBI ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಂದು ನೇಮಕಾತಿ ನಡೀತಾ ಇದೆ. ಅದ್ರ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು, ಅವಾರ್ಡ್ಸ್ ಆ್ಯಂಡ್ ಅಕೌಂಟ್ಸ್ ಅಂತ ಇದೆ. ಇಲ್ಲಿದೆ ನೋಡಿ, ರಿಕ್ರೂಟ್ಮೆಂಟ್ ಆಫ್ ಸ್ಪೆಷಲಿಸ್ಟ್ ಕೇಂದ್ರ ಆಫೀಸರ್ ಆನ್ ರೆಗ್ಯುಲರ್ ಬೇಸಿಸ್ ಅಂತ ಇದೆ. ಅಡ್ವರ್ಟೈಸ್ಮೆಂಟ್ ನಂಬರ್ ಕೂಡ ಇದೆ ನೋಡ್ಬೋದು. ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ ಆ್ಯಂಡ್ ಪೇಮೆಂಟ್ ಆಫ್ ಫೀಸ್ ಫ್ರಮ್ 7/6/2024 ಟು 27/6/2024. ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಡೇಟ್ ಬಂದುಬಿಟ್ಟು 7/6/2024 27/6/2024 ಅಪ್ಲಿಕೇಶನ್ ಹಾಕಲಿಕ್ಕೆ ಡೇಟನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ವೈಟ್ಸ್ ಆನ್ಲೈನ್ ಅಪ್ಲಿಕೇಶನ್ ಫ್ರಮ್ ಇಂಡಿಯನ್ ಸಿಟಿಜನ್ ಫಾರ್ ಅಪಾಯಿಂಟ್ಮೆಂಟ್ ಟು ದಿ ಫಾಲೋವಿಂಗ್ ಸ್ಪೆಷಲೈಸ್ಡ್ officers posts. Candidates are requested to apply online through the link given on the bank website ಅಂತ ಇದೆ. https://bank.sbi:/current openings. ಈ ವೆಬ್ಸೈಟ್ಗೆ ಹೋಗಿ ನೀವೇನು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ನೋಡ್ಬೋದು, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ ನೋಡ್ಬೋದು. ಡೀಟೇಲ್ಸ್ ಆಫ್ ಪೋಸ್ಟ್ ಆ್ಯಂಡ್ ವೇಕೆನ್ಸಿ ಅಂತ ಇದೆ. ಪೋಸ್ಟ್ ಬಂದುಬಿಟ್ಟು ಟ್ರೇಡ್ ಫೈನಾನ್ಸ್ ಆಫೀಸರ್ ಅಂತ ಇದೆ ಪೋಸ್ಟ್ ಇದು. ಗ್ರೇಡ್ ಸ್ಕೇಲ್ ನೋಡ್ಬೋದು, ಮಿಡಲ್ ಮ್ಯಾನೇಜ್ಮೆಂಟ್ ಗ್ರೇಡ್ ಅಂತ ಇದೆ. ವೇಕೆನ್ಸೀಸ್ ಬಂದುಬಿಟ್ಟು 150 ವೇಕೆನ್ಸೀಸ್ ಇರ್ತವೆ. ಟೋಟಲ್ SC 25, ST 11, OBC 38, EWS 15, ಅನ್ರಿಸರ್ವ್ಡ್ 61. ಟೋಟಲಿ 150 ಪೋಸ್ಟ್ ಇರ್ತವೆ. ಇಲ್ಲಿ ಸಜೆಸ್ಟೆಡ್ ಪ್ಲೇಸ್ ಆಫ್ ಪೋಸ್ಟಿಂಗ್ ನೋಡ್ಬೋದು, ಹೈದರಾಬಾದ್ ಆ್ಯಂಡ್ ಕೋಲ್ಕತ್ತಾ ಇದೆ. ಶಾರ್ಟ್ ಲಿಸ್ಟಿಂಗ್ ಯಾವತ್ತು ಸೆಲೆಕ್ಷನ್ ಪ್ರೊಸೀಜರ್ ಬಂದುಬಿಟ್ಟು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಮತ್ತು ಇಂಟರ್ವ್ಯೂ ಮೂಲಕ ನಿಮ್ಮನ್ನು ಸೆಲೆಕ್ಷನ್ ಮಾಡುವಂಥದ್ದು. ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ಬೇಕಾದ್ರೆ ನೀವು ಓದ್ಕೊಳ್ಳಿ. ನಾನು ಪ್ರಮುಖವಾಗಿರುವಂಥದ್ದನ್ನು ನಿಮಗೆ ಓದಿ ಹೇಳ್ತೀನಿ. ರಿಸರ್ವೇಷನ್ ಫಾರ್ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಅಂತ ಇದೆ. PWD ಜೊತೆಗೆ ನೋಡ್ಬೋದು, ಬ್ಲೈಂಡ್ ಇರೋ ಮತ್ತು ಲೋ ವಿಷನ್ನು, ಹಾರ್ಡ್ ಆಫ್ ಹಿಯರಿಂಗ್ ಡಿಸೆಬಿಲಿಟಿ ಇದ್ದವರಿಗೆ, ಮತ್ತು ವಿಜುವಲ್ ಇಂಪೇರ್ಮೆಂಟು, ಹಿಯರಿಂಗ್ ಡಿಸೆಬಿಲಿಟಿ, ಲೊಕೊಮೋಟಿವ್ ಡಿಸೆಬಿಲಿಟಿ ಇದ್ದವರಿಗೆಲ್ಲ ಏನು ಅಂತ ಹೇಳಿದ್ರೆ ರಿಸರ್ವೇಷನ್ ನೀವು ಕ್ಲೇಮ್ ಮಾಡ್ಬೋದು. ರಿಸರ್ವೇಷನ್ ಇರುತ್ತೆ, ಇದನ್ನು ಸದುಪಯೋಗ ತಗೊಳ್ಳಿ. ಮತ್ತು ನೋಡ್ಬೋದು, ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಇದಕ್ಕೆ ಏನಾಗಿರ್ಬೇಕು ಅಂತ ಹೇಳಿದ್ರೆ ಗ್ರ್ಯಾಜುಯೇಟ್ ಎನಿ ಡಿಸಿಪ್ಲಿನ್ ಫ್ರಮ್ ಗೌರ್ಮೆಂಟ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್. ಇದು ಎನಿ ಗ್ರ್ಯಾಜುಯೇಟ್ ಆಗಿದ್ರೆ ನಡೆಯುತ್ತೆ, ಯಾವುದೇ ಡಿಗ್ರಿ ಆಗಿದ್ರೆ ನಡೆಯುತ್ತೆ. ಆ್ಯಂಡ್ ಸರ್ಟಿಫಿಕೇಟ್ ಇನ್ ಫಾರೆಕ್ಸ್ ಬೈ IIBF, ಇದೊಂದು ಸರ್ಟಿಫಿಕೇಟನ್ನು ಇಟ್ಕೊಂಡಿರ್ಬೇಕಾಗುತ್ತೆ. ಮತ್ತು ಅದರ್ ಕ್ವಾಲಿಫಿಕೇಷನ್ ನೋಡ್ಬೋದು, ಸರ್ಟಿಫಿಕೇಟ್ ಫಾರ್ ಡಾಕ್ಯುಮೆಂಟರಿ ಕ್ರೆಡಿಟ್ ಸ್ಪೆಷಲಿಸ್ಟ್ಸ್ ಸರ್ಟಿಫಿಕೇಷನ್ ವಿಲ್ ಬಿ ಪ್ರಿಫರ್ಡ್, ಆರ್ ಸರ್ಟಿಫಿಕೇಟ್ ಇನ್ ಟ್ರೇಡ್ ಫೈನಾನ್ಸ್, ಸರ್ಟಿಫಿಕೇಟ್ ಇನ್ ಇಂಟರ್ನ್ಯಾಷನಲ್ ಬ್ಯಾಂಕಿಂಗ್ ಪ್ರಿಫರೇಬ್ಲಿ ಅಂತ ನೋಡ್ಬೋದು. ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಕೂಡ ಇವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಮಿನಿಮಮ್ 2 years ಎಕ್ಸ್ಪೀರಿಯನ್ಸ್. ಪೋಸ್ಟ್ ಎಸೆನ್ಷಿಯಲ್ ಅಕಾಡೆಮಿಕ್ ಕ್ವಾಲಿಫಿಕೇಷನ್ಸ್ ಇನ್ ದಿ ಟ್ರೇಡ್ ಫೈನಾನ್ಸ್ ಪ್ರೊಸೆಸಿಂಗ್, ಫೈನಾನ್ಸ್ ಪ್ರೊಸೆಸಿಂಗಲ್ಲಿ ಎಕ್ಸ್ಪೀರಿಯನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆ್ಯಸ್ ಎನ್ ಎಕ್ಸಿಕ್ಯೂಟಿವ್ ಇನ್ ದಿ ಸೂಪರ್ವೈಸರ್ ರೋಲ್ ಎಕ್ಸಿಕ್ಯೂಟಿವ್ ಆಗಿರಬೇಕು ಇನ್ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್, ಯಾವುದೇ ಕಮರ್ಷಿಯಲ್ ಬ್ಯಾಂಕಲ್ಲಿ. ಸ್ಪೆಸಿಫಿಕ್ ಸ್ಕಿಲ್ಸ್ ರಿಕ್ವೈರ್ಡ್ ಅಂತ ಇದೆ. ಸ್ಕಿಲ್ಸನ್ನು ಕೂಡ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಔಟ್ಸ್ಟ್ಯಾಂಡಿಂಗ್ ಕಮ್ಯುನಿಕೇಷನ್, ಪ್ರೆಸೆಂಟೇಷನ್ ಆ್ಯಂಡ್ ಪ್ರೊಸೆಸಿಂಗ್ ಸ್ಕಿಲ್ಸನ್ನು ಅವ್ರು ಏನು ಅಂತ ಹೇಳಿದ್ರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇದು ಸರ್ಟಿಫಿಕೇಟ್ ನೋಡ್ಕೊಳ್ಳಿ, ಯಾರು ಬ್ಯಾಂಕಿಂಗಲ್ಲಿ ವರ್ಕ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ಈ ಫಾರೆಕ್ಸ್ ಬೈ IBF ನೀಡುವಂಥ ಫಾರೆಕ್ಸಲ್ಲಿ ಏನು ಅಂತ ಹೇಳಿದ್ರೆ ಸರ್ಟಿಫಿಕೇಟನ್ನು ಕೇಳ್ತಾ ಇದ್ದಾರೆ ಅವರು. ಜಾಬ್ ಪ್ರೊಫೈಲ್ ಆ್ಯಂಡ್ ಕೀ ರೆಸ್ಪಾನ್ಸಿಬಿಲಿಟೀಸ್ ಏರಿಯಾಸ್ ಅಂತ ಇದೆ, ಓದ್ಕೊಳ್ಳಿ. ಕೀ ರೆಸ್ಪಾನ್ಸಿಬಿಲಿಟಿ ಏರಿಯಾ ಇದೆ. ಮತ್ತು ಪೇ ಸ್ಕೇಲ್ ಬಂದ್ಬಿಟ್ಟು ಪ್ರೊಬೇಷನ್ ಪೀರಿಯಡ್ ಅಂತ ಇದೆ, ಗ್ರೇಡ್ ಇದೆ. ಮತ್ತು ಪೇ ಸ್ಕೇಲ್ ಬಂದ್ಬಿಟ್ಟು 6 months ಪ್ರೊಬೇಷನ್ ಇರುತ್ತೆ. 48,170 ಟು 69,810ವರೆಗೂ ನಿಮ್ಗೆ ಏನು ಅಂತಂದರೆ ಪೇ ಸ್ಕೇಲ್ ಇರುತ್ತೆ. ರಿಮಾರ್ಕ್ಸ್ ಕೂಡ ಇದೆ ನೋಡ್ಬೋದು. ದಿ ಆಫೀಸಿಯಲ್ ವಿಲ್ ಬಿ ಎಲಿಜಿಬಲ್ ಫಾರ್ DA, HRA, CCA ಇವು ಕೂಡ ಇರ್ತವೆ. ಪ್ರಾವಿಡೆಂಟ್ ಫಂಡು, ಕಂಟ್ರಿಬ್ಯೂಟಿವ್ ಪೆನ್ಷನ್ ಫಂಡು, ದಟ್ ಈಸ್ NPS, ಲೀವ್
ಫೇರ್ ಕನ್ಸೆಷನ್ನು ಮೆಡಿಕಲ್ ಫೆಸಿಲಿಟಿ ಆ್ಯಂಡ್ ಅದರ್ ಪರ್ಕ್ಯುಸೈಡ್ಸ್ ಎಕ್ಸೆಟ್ರಾ ಅಂತ ಇದೆ. ಆ್ಯಸ್ ಪರ್ ರೂಲ್ ಇನ್ ಫೋರ್ಸ್ ಫ್ರಮ್ ಟೈಮ್ ಟು ಟೈಮ್. ಸೆಲೆಕ್ಷನ್ ಪ್ರೊಸೆಸ್ ನೋಡ್ಬೋದು. ಶಾರ್ಟ್ ಲಿಸ್ಟಿಂಗ್ ಅಂತ ಇದೆ. mere fulfilling the minimum qualifications and experience will not waste any right to candidate for being called for interview. The selection will be based on the shortlisting interview irutte. The shortlisting committee constituted by bank will decide the shortlisting parameters and thereafter adequate number of candidates as decided by the bank will be shortlisted for interview. ಅಂದರೆ ಇಂಟರ್ವ್ಯೂಗೆ ನಿಮ್ಗೆ ಏನು ಅಂತ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಆ ಬೇಸಿಸ್ ಮೇಲೆ ಏನು ಅಂತ ಹೇಳಿದ್ರೆ ನಿಮ್ಮ ಕ್ವಾಲಿಫಿಕೇಷನ್ ಆಗಿರ್ಬೋದು ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅದನ್ನೆಲ್ಲ ಒಂದು ಬೇಸಿಸ್ ಆಗಿ ಇಟ್ಕೊಂಡ್ಬಿಟ್ಟು ಅವ್ರು ಏನು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಇಂಟರ್ವ್ಯೂಗೋಸ್ಕರ. ಅಂಥವ್ರನ್ನ ಇಂಟರ್ವ್ಯೂ ಕರೀತಾರೆ. ಡಿಸಿಷನ್ ಆಫ್ ಬ್ಯಾಂಕ್ ಟು ಕಾಲ್ ದಿ ಕ್ಯಾಂಡಿಡೇಟ್ಸ್ ಫಾರ್ ಇಂಟರ್ವ್ಯೂ ಶಾಲ್ ಬಿ ಫೈನಲ್. ಬ್ಯಾಂಕ್ನವ್ರು ಏನು ಫೈನಲಾಗಿ ಯಾರನ್ನ ಇಂಟರ್ವ್ಯೂ ಕರೀತಾರೆ ಅದೇ ಫೈನಲ್ ಆಗಿರುತ್ತೆ. ನೋ ಕರೆಸ್ಪಾಂಡೆನ್ಸ್ ವಿಲ್ ಬಿ ಎಂಟರ್ಟೈನ್ಡ್ ಇನ್ ದಿಸ್ ರಿಗಾರ್ಡ್. ಅಂದರೆ ಯಾರು ಕರೆಸ್ಪಾಂಡೆನ್ಸ್ ಇರೋದಿಲ್ಲ, ಬ್ಯಾಂಕ್ನವ್ರು ಏನು ಡಿಸೈಡ್ ಮಾಡ್ತಾರೆ ಅದೇ ಫೈನಲ್ ಆಗಿರುತ್ತೆ. ಇಂಟರ್ವ್ಯೂ ನೋಡಿದ್ರೆ ಇಂಟರ್ವ್ಯೂ ವಿಲ್ ಬಿ ಕ್ಯಾರಿ 100 ಮಾರ್ಕ್ಸ್. 100 ಮಾರ್ಕ್ಸ್ನ ಇಂಟರ್ವ್ಯೂ ಇರುತ್ತೆ. ದಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇನ್ ದಿ ಇಂಟರ್ವ್ಯೂ ವಿಲ್ ಬಿ ಡಿಸೈಡೆಡ್ ಬೈ ದಿ ಬ್ಯಾಂಕ್. ಅದು ಕೂಡ ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗಲಿಕ್ಕೆ ಎಷ್ಟು ಮಾರ್ಕ್ಸ್ ಬೇಕು ಅನ್ನೋದು ಕೂಡ ಬ್ಯಾಂಕ್ನವ್ರು ಡಿಸೈಡ್ ಮಾಡ್ತಾರಂತೆ. ನೋ ಕರೆಸ್ಪಾಂಡೆನ್ಸ್ ವಿಲ್ ಬಿ ಎಂಟರ್ಟೈನ್ಡ್ ಇನ್ ದಿಸ್ ರಿಗಾರ್ಡ್. ಎಲ್ಲರೂ ಎಲ್ಲ ಬ್ಯಾಂಕ್ನವರೇ ಡಿಸೈಡ್ ಮಾಡಿ ಕಾಣಿಸ್ತಾರೆ. ಮೆರಿಟ್ ಲಿಸ್ಟ್ ಆಫ್ ಫಾರ್ ಸೆಲೆಕ್ಷನ್ ವಿಲ್ ಬಿ ಪ್ರಿಪೇರ್ಡ್ ಇನ್ ಡಿಸೈನಿಂಗ್ ಆರ್ಡರ್ ಆನ್ ದಿ ಬೇಸಿಸ್ ಆಫ್ ಸ್ಕೋರ್ಸ್ ಆಬ್ಟೈನ್ ಇನ್ ದಿ ಇಂಟರ್ವ್ಯೂ ಓನ್ಲಿ. ಅಂದರೆ ಇಂಟರ್ವ್ಯೂಲಿ ಏನು ಮಾರ್ಕ್ಸ್ ತೊಗೊಂಡ್ರೆ ಅದ್ರ ಮೇಲೆ ನಿಮ್ಮನ್ನ ಸೆಲೆಕ್ಷನ್ ಮಾಡುವಂಥದ್ದು, ಮೆರಿಟ್ ಲಿಸ್ಟನ್ನು ರೆಡಿ ಮಾಡುವಂಥದ್ದು. ಇನ್ ಕೇಸ್ ಮೋರ್ ದೆನ್ 1 ಕ್ಯಾಂಡಿಡೇಟ್ ಸ್ಕೋರ್ ಕಟ್ ಆಫ್ ಮಾರ್ಕ್ಸ್ such candidates will be ranked according to their age in the descending order. ನೋಡಿ ಅಂದರೆ ಸೇಮ್ ಮಾರ್ಕ್ಸನ್ನು ತೊಗೊಂಡಿದ್ರು ಅಂತ ಹೇಳಿದ್ರೆ ಅವ್ರಿಗೇನು ಅಂತ ಹೇಳಿದ್ರೆ ಅವರ ಏಜನ್ನು ಆಧಾರ ಇಟ್ಕೊಂಡು ಪ್ರಿಫರೆನ್ಸ್ ಕೊಡ್ತಾರೆ. ಕಾಲ್ ಲೆಟರ್ ಫಾರ್ ಇಂಟರ್ವ್ಯೂ ಅಂತಂದರೆ ಇಂಟಿಮೇಷನ್ ಲೆಟರ್ ಫಾರ್ ಇಂಟರ್ವ್ಯೂ ವಿಲ್ ಬಿ ಸೆಂಡ್ ಬೈ ಇಮೇಲ್ ಆರ್ ವಿಲ್ ಬಿ ಅಪ್ಲೋಡ್ ಆನ್ ದಿ ಬ್ಯಾಂಕ್ಸ್ ವೆಬ್ಸೈಟ್ ಅಂತ ಹೇಳಿದ್ರೆ ನೋ ಹಾರ್ಡ್ ಕಾಪಿ ವಿಲ್ ಬಿ ಸೆಂಡ್. ಹಾರ್ಡ್ ಕಾಪಿ ಕಳಿಸಲ್ಲ, ಮೇಲ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಬ್ಯಾಂಕ್ ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ತಾರೆ. ಹೌ ಟು ಅಪ್ಲೈ ಅಂತ ಇದೆ ಆಲ್ರೆಡಿ ಹೇಳಿದ್ಮೇಲೆ ನಿಮಗೆ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಬೇಕು. ಬ್ಯಾಂಕಿಂಗ್ ವೆಬ್ಸೈಟಲ್ಲಿ ಇಲ್ಲಿದೆ ನೋಡಿ, bank.sbi careers ಇಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು. ಸ್ನೇಹಿತರೆ ಇದೊಂದು SBIಯಲ್ಲಿ ಖಾಲಿ ಇರುವಂಥ ಹುದ್ದೆಗಳಾಗಿತ್ತು. ಮತ್ತೇನಾದರೂ ಅಪ್ಡೇಟ್ಸ್ ನಾನು ತಿಳಿಸ್ತಾನೆ ಇರ್ತೀನಿ. ನಾವು ಮಾಡುವಂಥ ವೀಡಿಯೋಸ್ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ.